ಹಾಯ್ ಎವ್ರಿವನ್ ಆ್ಯಂಡ್ ಈಗ ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಇದು ಒಂದು ಶಾರ್ಟ್ ವಿಡಿಯೋ. ಯಾಕೆ ಗೊತ್ತಾ, ಈಗ ಸಡನ್ನಾಗಿ ಅನಿಸಿದ್ದು ಯಾಕೆ ಅಂದರೆ, ನೋಡಿ ನಾನು ಒಂದಷ್ಟು ಕಲರ್ಸ್ ಇಟ್ಕೊಂಡು ಈ ಥರ ಒಂದು ನಂಬರ್ಸ್ನ ನೋಟ್ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ, ಈಗ ನನಗೆ ಸೆವೆನ್ ಮಂತ್ಸ್ ಅಪ್ರೋಚ್ ಕಂಪ್ಲೀಟ್ ಆಗೋಕ್ಕೆ. ಅರೌಂಡ್ ಇನ್ನು ಒಂದು 10 days ಇರ್ಬೋದು 7 months ಕಂಪ್ಲೀಟ್ ಆಗೋಕ್ಕೆ. ಶ್ರೇಯಸ್ ಇದಕ್ಕಿದ್ದಂಗೆ ನನಗೆ ಒಂದು ಮಾತು ಅವನು ಎವ್ರಿ ಡೇ ಕೇಳ್ತಾನೆ, ಬೇಬಿ ಯಾವಾಗ ಬರುತ್ತೆ, ಬೇಬಿ ಯಾವಾಗ ಬರುತ್ತೆ, ಎಷ್ಟು ದಿನ ಆಗ್ಬಿಟ್ಟು 2-3 days ಅಂತ ಎಲ್ಲ. ಸೊ ನೆನ್ನೆ ಅವನು ಕೇಳ್ದ, ಮಮ್ಮಿ ನನಗೆ ನಂಬರ್ಸ್ ಚಾರ್ಟ್ ಬರ್ಕೊಡು, ನಾನು ಎವ್ರಿ ಡೇ ಕೌಂಟ್ ಮಾಡ್ತೀನಿ ಬೇಬಿ ಯಾವಾಗ ಬರುತ್ತೆ ಅಂತ. ಐ ಫೀಲ್ ಈಗಿನ ಮಕ್ಕಳಿಗೆ ಇದು ಹೇಗೆ ಥಾಟ್ ಬರುತ್ತೆ ಆ್ಯಂಡ್ ಹೌ ಕ್ಯೂರಿಯಸ್ ಹಿ ಈಸ್. ಅವನು ಎಷ್ಟು ಕ್ಯೂರಿಯಸ್ ಇದ್ದಾನೆ ಬೇಬಿನ ವೆಲ್ಕಮ್ ಮಾಡೋಕ್ಕೆ. ಎಸ್, ಆ್ಯಕ್ಚುಲಿ ನನ್ನ ಸೆಕೆಂಡ್ ಬೇಬಿ ಪ್ಲ್ಯಾನಿಂಗ್ ಆಗಿದ್ದ ರೀಸನ್ನೇ ಆ್ಯಕ್ಚುಲಿ ಶ್ರೇಯಸ್ಗೋಸ್ಕರ. ಐ ಫೆಲ್ಟ್ ಸಿಬ್ಲಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇರಬೇಕು ಅನ್ನೋದು. ಸೊ ಆ ಇಂಟೆನ್ಷನ್ನು ನನಗೆ ಇವಾಗ ಖುಷಿ ಕೊಡ್ತಿದೆ. ಬಿಕಾಸ್ ಬೇಬಿ ಬರೋದ್ರಿಂದ ಶ್ರೇಯಸ್ ಖುಷಿಯಾಗಿದ್ದಾನೆ. ಶ್ರೇಯಸ್ಸಿಗೆ ಅದು ಒಂಥರ ಹ್ಯಾಪಿ ಫೀಲ್ ಇದೆ. ಅವನು ಡೇಸ್ನ ಕೌಂಟ್ ಮಾಡ್ತಿದ್ದಾನೆ ಅವನ ಮೈಂಡಲ್ಲಿ ಅಂದರೆ. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ಇದನ್ನು ರೆಡಿ ಮಾಡ್ತಿದ್ದೀನಿ ಆ್ಯಂಡ್ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು, ಒಂದು ಸ್ಪೆಷಲ್ ಫೀಲ್ ಅನ್ನಿಸ್ತು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡಿದೆ. ಶ್ರೇಯೋ, ಈಗ ನೀನು ಅಲ್ಲೇನೋ ಕ್ರಾಸ್ ಮಾಡಿದೆ ಅಲ್ವಾ ನಂಬರು, ಏನಕ್ಕೆ ಮಾಡ್ತಾ ಇದೀಯಾ? ಪಾಪು ಹುಟ್ಟದ್ ಯಾವಾಗ ಅಂತ ಗೊತ್ತಾಗ್ಬೇಕಲ್ವಾ ಮಮ್ಮಿ, ಅದಕ್ಕೆ ಆ ಥರ ಕೌಂಟ್ ಡೌನ್ ಮಾಡ್ತಾ ಇದೆಯಾ? ಹಾ ಮಮ್ಮಿ. ನೀನು ಎಕ್ಸೈಟ್ ಆಗಿದ್ಯಾ ಶ್ರೇಯಸ್ ಬೇಬಿನ ನೋಡಕ್ಕೆ? ವೇಟಿಂಗ್. ಬೇಬಿ ಬೇಕಲ್ವಾ? ನಾನು ಕಿಸಿ ಕೊಟ್ಬಿಡು.